ಪೂಜಾ ಯಾಕವ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ನೀನು? ಇಲ್ರಿ, ಇವತ್ತು ಶಿವರಾತ್ರಿ ಅಂತೇಳಿ ಸುಟಿ ಐತಿ. ಓ ಹೌದನ, ಶಿವರಾತ್ರಿ ಸಂಬಂಧ ಸುಟಿ ಕೊಟ್ಟಾರನ. ನಮ್ಮ ಪೂಜಾ ಶಿವರಾತ್ರಿ ಐತಿ ಶಿವನ ಗುಡಿಗೆ ಹೋಗಿ ಬರ್ತೇನ್ರಿ ಅತ್ತಿಯರ ಅಂತ ಅಂದ್ಲ. ಇನ್ನ ಮಟ್ಟ ಹೋಗ್ಲಿಲ್ಲ, ಹೋದ್ಲ. ಇಲ್ಲ ನಂಗೆಲ್ಲರ ಹೋಗೋದ್ ಮುಂದ ಚಿಗವ ಹೇಳಿ ಹೋಗ್ಕಾಳಕ್ಕೆ, ಆದರೂ ಹಂಗೆ ಹೋಗ್ಯಾಳ ಅಂದ್ರೆ ಏನ್ರ ಮಾಡ್ತಿರ್ತ ಹೋಗಿರ್ಬೇಕು ಪಾಪ ಕೆಲಸ. ಹೌದುವಾ ಹೋಗ್ಬೇಕು. ಶಿವರಾತ್ರಿ ದಿವಸ ಉಪವಾಸ ಮಾಡ್ತಾರು, ಶಿವನ ಗುಡಿಗೆ ಹೋಗಿ ಬರ್ಬೇಕು. ಮೊದಲಿಂದ ಆಚಾರ ವಿಚಾರ ಸಂಪ್ರದಾಯಗಳನ್ನ ಬಿಡಬಾರ್ದನ್ನ ಪಾಲಿಸ್ಕೊಂತ ಹೋಗ್ಬೇಕು. ಏನು ಈ ಪೂಜಾ ಶಿವನ ಗುಡಿಗೆ ಹೊಂಟಾಳ? ಹಂಗಿದ್ರದ್ದು ಒಳ್ಳೆ ಟೈಮು. ಸಿದ್ಧಾರ್ಥನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಾಕಿಲ್ಲಂದ್ರೆ. ಅತ್ತಿಯರ ವಾ ಪೂಜಾ ಏನು ಚಂದ ಕಾಣತ್ತೀವ, ಮಹಾಲಕ್ಷ್ಮಿ, ನಮ್ಮ ಮನೆ ಮಹಾಲಕ್ಷ್ಮಿ ಗತಿ ಕಾಣತ್ತಿ ನೋಡ. ಗುಡಿಗೆ ಹೊಂಟೆ? ಹ್ಞೂ ಅತ್ತೀರ, ಆಗಲೇ ಹೇಳಿದ್ನಲ್ರಿ ನಿಮ್ಗೆ, ಇವತ್ತು ಶಿವರಾತ್ರಿ ಐತಿ, ನಾ ಒಪ್ಪತ್ತು ಮಾಡೀನಿ, ಗುಡಿಗೆ ಹೋಗ್ಬರ್ತೀನಿ ಅಂಥೇಳಿ. ಅದಕ್ಕೆ ಇವ್ರಿಗೆ ಅಂದೆ ಹಿಂಗ್ರಿ ನಾ ಗುಡಿಗೆ ಹೊಂಟೇನಿ ಅಂಥೇಳಿ. ಒಬ್ಬಕ್ಕೆ ಏನು ಬೇಡ, ನಾನು ಬರ್ತೀನಿ, ಕಾರ್ ತೊಗೊಂಡು ಹೋಗೋಣ ಅಂತಂದ್ರೆ ಆಯ್ತು ರೀ ಅಂತೇಳಿ ಇಬ್ರು ಕೂಡ ಹೊಂಟೇವ್ರಿ ಅತ್ತೀರ. ಓಹೋ ಇಬ್ಬರು ಕೂಡ ಹೊಂಟೀರಾ? ಆಯ್ತು ಆಯ್ತು, ಹೋಗ್ಬರ್ರಿ, ಇಬ್ರು ಕೂಡಿ ಹೋಗ್ಬರ್ರಿ. ಅಯ್ಯೋ, ನಾನು ಈಗಿಲ್ಲ ಅಂಥೇಳಿ ಸಿದ್ಧಾರ್ಥನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಈಕಿ ಅವ್ನು ಕರ್ಕೊಂಡು ಹೊಂಟಾಳ. ಇಲ್ಲ ಇಲ್ಲ, ಹೆಂಗಾರ ಮಾಡಿ ಇವ್ರ ಜೊತೆ ನಾನು ಹೋಗೋ ವ್ಯವಸ್ಥೆ ಮಾಡ್ಬೇಕು. ಸಿದ್ಧಾರ್ಥ ನಾನು ಬರ್ತೇನೆ ಅಂದ್ರೆ ಬೇಡ ಅನ್ನಂಗಿಲ್ಲ, ಹೆಂಗಾರ ಮಾಡಿ ನಾನು ಬರ್ತೇನೆ ಅಂತೇಳಿ ಹೋಗ್ಬಿಟ್ರ ಆತು. ಅಲ್ಲಿ ಪೂಜಕ್ಕ ಏನಕ್ಕ ಈ ರೇಂಜಿಗೆ ರೆಡಿ ಆಗ್ಬಿಟ್ಟಿಯ? ನೋಡಲ್ಲಿ ಪ್ರೀತಿ, ನಿಮ್ಮ ಅಕ್ಕ ಪೂಜಾ ಎಷ್ಟ ಚಂದ ಇವತ್ತು ಹಬ್ಬ ಐತಂತೇಳಿ ಸೀರೆ ಗಿರಿ ಉಟ್ಕೊಂಡಾರಡಿ. ಈಗ ನೀ ನೋಡು, ಈ ಮಂಡ ಚೆನ್ನ ಇದನ್ನ ಒಂದು ಮಂಡಂಗಿ ಹಾಕೊಂಡು ನಿಂತಿ. ಹೋಗ ಚಂದಗೆ ನೀನು ಒಂದು ಲಂಗ ಜಂಪರ್ರೆ ಏನಾರ ಒಂದು ಸೀರೆ ಉಟ್ಕೊಳ್ಳೋ, ಹೋಗಿ ಹಬ್ಬ ಐತಿ ಇವತ್ತು. ಅಯ್ಯೋ ಬಿಡತ್ತಿ, ನೀ ಏನು ಪೂಜಾಕ್ಕನ ಹೊಗಳಾಕತ್ತೀಯೋ ಏನು ನಾನು ಬೈಬೇಕಂತ ಬೈಯಾಕತ್ತೀಯೋ? ನಿಮ್ಮ ಸಸಿನ ಹೊಗಳ್ಕೋಬೇಕಂತ ಆಸೆ ಇದ್ರ ಹೊಗಳ್ಕೋವ, ಅದಕ್ಕೆ ನಾನು ಯಾಕೆ ಬೈತಿ ನೀನು? ನೀನು ಯಾಕೆ ಬೈಲೆ ಪ್ರೀತಿ? ನನ್ನ ಮುದ್ದಿನ ಸಸಿ ಅಲ್ಲ ನೀ ಅಲ್ಲಲ್ಲಿ. ಇವತ್ತು ಹಬ್ಬ ಐತಿ ನೋಡಲ್ಲಿ, ನಿಮ್ಮ ಅಕ್ಕನ ಎಂತ ಚಂದ ಸೀರೆ ಉಟ್ಕೊಂಡು ರೆಡಿ ಈಗಳ. ನೀನು ಒಂದು ಲಂಗ ಜಂಪರ್ ಹಾಕೋಬಾರ್ದನ? ಹಾಂ ಹಾಕೋತಾಳೆ ನಿನ್ನ ಸೊಸಿ ಮುದ್ದು ಹಾಕೊಂಡಂಗೆ. ಆಕಿ ಕೂದ್ಲ ಚಸ್ಮಾ ಅದೊಂದು ಶರ್ಟ್ ಹಾಕೊಂಡು ನಿಂತು ಬಿಡ್ತಾ. ಈಕಿಗೆ ಯಾವಾಗ ಸೀರೆ ಉಟ್ಕೊಳಕ್ಕೆ ಬರ್ಬೇಕು? ನೋಡು ಮಾಮ, ನೀ ನಾನು ಸಬರಿ ಬರಕ್ಕೆ ಹೋಗಬೇಡ. ಅಯ್ಯೋ ನಾ ಇನ್ನೂ ಸಬರಿ ಬಂದೇನಿ. ಅಯ್ಯೋ ನೀವಿಬ್ರು ಸಾಕು ಮಾಡ್ತೀರಾ, ನೀವಿಬ್ರು ಜಗಳನ. ಏ ಪ್ರೀತಿ ಹೋಗು, ನೀನು ರೆಡಿ ಆಗಿ ಹೋಗುವ. ಒಂದು ಚಂದ ನಂಗೀರ ಹಾಕೋಗ, ಇಲ್ಲ ಒಂದು ಚೂಡಿದಾರ ಹಾಕೊಳ್ಳೋಗ. ಹಾಕ್ಕೊಂಡು ನಿಮ್ಮ ಈಕಿ ಪೂಜಕ್ಕ ನಿಮ್ಮ ಮಾಮ ಇಬ್ರು ಗುಡಿಗೆ ಹೊಂಟಾರ, ಅವ್ರ ಜೊತೆ ಹೋಗಿ ಬರೋ ನೀನು. ಅಯ್ಯೋ ಅತ್ತಿ, ನನಗೆ ಗುಡಿಗೆ ಹೋಗೋದು ಉಪವಾಸ ಮಾಡೋದು ಒಪ್ಪತ್ತು ಮಾಡೋದು ಅಂದ್ರೆ ಎಲ್ಲ ನಮಗೆ ಸೇರಿ ಬರಂಗಿಲ್ಲ. ದೇವರು ಹೆಂಗಿದ್ರು ಅಲ್ಲಿತಾನೆ, ಅದಕ್ಕೆ ಉಪವಾಸ ಮಾಡಬೇಕು, ಗುಡಿಗೆ ಹೋಗ್ಬೇಕು ಅಂತೇನಿಲ್ಲ. ಅಯ್ಯೋ ಹೋಗಿ ಕಾಣ್ ಮುಂದೆ ಕಿಂದ್ರಿ ಬರ್ಸಂಗಾತವ. ಹೋಗಿ ಪ್ರೀತಿ ಹೇಳಾಕತ್ತೀವಿ ನೀ ದೇವ್ರ ತಿಂದ್ರ ಉಪವಾಸ ತಪ್ಪ ಅಂತ ಹೇಳಿ. ನೀ ಸುಮ್ಮಿರ್ಲ, ಅಕ್ಕಿ ನಾ ಏನಾರ ಹೇಳ್ತಿರ್ತೀನಿ ನಡಕ್ ನಂದೊಂದು ಇಲ್ಲಿಂದ ಬಂದ ಬಿಡ್ತಾರ ನೋಡು. ನಿನಗೆ ನನಗಿಂತ ಆಕಿನ ಹೆಚ್ಚು ಬಿಡು. ಹೋಗ್ಲಿ ಬಿಡ್ರಪ್ಪ, ಯಾಕೆ ಗುದ್ದಾಡ್ತೀರಿ ಹಬ್ಬದ ದಿನ? ಪೂಜಾ ರೆಡಿ ಆತಿ ನಿನ್ನ? ಓಹೋ ಅಣ್ಣ ನೀನು ಹೊಂಟಿಯಾ ಗುಡಿಗೆ? ಹ್ಞೂಪ್ಪ ನಾನು ಹೊಂಟೆ. ನಿಮ್ಮ ವೈನಿ ಹೋಗ್ತೀನಿ ಅಂತಂದ್ಲ, ಇನ್ನು ಒಬ್ಬಕ್ಕಿನ್ನ ಎಲ್ಲಿ ಕಳ್ಸೋದು ಅಂತೇಳಿ ನಾನು ಹೋಗತ್ತೇನೆ. ಅವ್ವ ನೋಡ ನಾನು ಮದ್ವೆ ಆದ್ಮೇಲೆ ಎಷ್ಟು ಚೇಂಜ್ ಆಗ್ಬಿಟ್ಟಾನ. ಮೊದ್ಲ ನೀ ಎಲ್ಲೇ ಗುಡಿಗೆ ಅಲ್ಲೇ ಇಲ್ಲೇ ಕರೆದು ನಾನು ಕರಿಬೇಡ್ರಿ, ನಂಗೆ ಕೆಲಸ ಐತಿ ಅದೈತಿ ಇದೈತಿ ಅಂತಿದ್ದ. ಈಗ ನೋಡಿದ್ರೆ ಹೆಂಡತಿ ಬಾಲ ಇಟ್ಕೊಂಡು ಹೆಂಗೆ ಹೊಂಟಾನ? ಹೇ ಸುಮ್ಮಿರಲಿ ಮಗನ, ನನಗೆ ಇಷ್ಟ ಅನ್ನಕತ್ತಿ. ನಾಳೆ ನೀನು ಹೆಂತ ಬಂದ್ಮೇಲೆ ನೀ ಹೆಂಗೆ ಕುಂದಾಡ್ತಿ ಏನು ನೋಡ್ತೇನೆ ನಾನು. ಹಂಗೆ ನಾಳೆ ಇವನು ಹೆಂಡತಿ ಜುಟ್ಟು ಹಿಡಿದು ಕುಣಿಸ್ತಾಳಲ್ಲ, ಅವಾಗ ನೀನು ಇವ್ನು ನೋಡಿ ನಗು ಅಂತಿ. ಆಯ್ತಾಯ್ತು, ನಿಮ್ಮ ಕೋಳಿ ಜಗಳ ಎಲ್ಲ ಆಮೇಲೆ ಬಂದು ಮಾಡುವಂತ್ರಿ. ಅರಿ ಹೋಗೋಣ, ಟೈಮ್ ಆಕೈತಿ. ಅಲ್ಲಿ ಮೊದ್ಲ ಇವತ್ತು ಶಿವರಾತ್ರಿ ಭಾಳ ರಶ್ ಇರ್ತದೆ, ಗುಡಿ ಪಾಳೆ ಹಚ್ಬೇಕಲ್ಲಿ ದರ್ಶನಕ್ಕೀಗ. ಹಾಂ ಆತಾಯ್ತು ಅವ ನಾ ಹೋಗಿ ಬರ್ತೀವಿ ಹಂಗಾರೆ. ಪ್ರೀತಿ ಬರ್ತೀನ? ಅಯ್ಯೋ ಮಾಮ, ನಂಗೆ ಕೆಲ್ಸದವು, ನೀವಿಬ್ರು ಗಂಡ ಹಿಂದಿ ಹೊಂಟ್ರಿ ನಡಿಕೆ. ಯಾಕೆ ಅದೇನೋ ಅಂತಾರಲ್ಲ ಶಿವ ಪೂಜೆದಾಗ ಕರಡಿ ಬಂದಂಗ, ನನಗಿಷ್ಟ ಇಲ್ಲಪ್ಪ, ನೀವು ಹೋಗಿ ಬರೋರಿಬ್ರು. ಸರಿ ಆಯ್ತು ಅತ್ತೀರ, ಹೋಗಿ ಬರ್ತೀರಿ. ಹಾಂ ಹೋಗಿ ಬರ್ರಿ. ನಮ್ಮ ಅಣ್ಣ ವೈನಿ ಇಬ್ರು ಶಿವ ಪಾರ್ವತಿ ಇದ್ದಂಗೆ ನೋಡು. ಹೋಗಿ ಬಿಟ್ರಲ್ಲ. ಈ ಗಿಡಮಂಗೆ ಯಾಕೆ ಹಿಂದಿಂದ ಓಡ್ತು? ಈಕೆ ಹೊಂಟ ಅಂತಂದ್ರೆ ಏನೋ ಕಿತಾಪತಿ ಮಾಡಕ್ಕೆ ಹೊಂಟ ನೋಡ್ದಕ್ಕ. ಏ ಪ್ರೀತಿ ಬಂತಡಿಗೆ ಅಂದಿದೆ. ಪೂಜಾ ನಾನು ಹಿಂಗೇನೋ ಹೇಳಬೇಕು. ಏನ್ರಿ ಅದ? ನಿಜವಾಗ್ಲು ಈ ಸಾಡಿ ಒಳಗೆ ಎಷ್ಟು ಚಂದ ಕಾಣತಿ ಗೊತ್ತಾನೆ.
ಓ ಹೌದಾ ನಿಮ್ಗೆ ಇಷ್ಟ ಆಯ್ತಾ ಈ ಸಾಡಿ? ಇಷ್ಟ ಆಗ್ದೆ ಏನು ನಿಜವಾಗ್ಲು ಭಾಳ ಚಂದ ಕಾಣತೈತಿ. ನಿಮ್ಗೆ ಇಷ್ಟ ಆಕ್ಕಿತ್ತು ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ನಿಮ್ಗೆ ಇಷ್ಟ ಆಯ್ತಲ್ಲ ಅಷ್ಟೇ ಸಾಕು. ಸರಿ ನಡಿ ಹೋಗೋಣ, ಲೇಟ್ ಆಕೈತಿ. ಆಹಾ ಹಾ, ಇದೊಂದು ಸೊಟ್ಟ ಸೀರೆಗೆ ಇಷ್ಟೆಲ್ಲ ಹೇಳ್ಕೊಬೇಕಾ? ಛೇ, ಇವರಿಬ್ಬರು ನೋಡ್ರೆ ನಂಗೆ ಮೈಯೆಲ್ಲ ಉರಿಯಾಕತ್ತೈತೆ. ಸಿದ್ಧಾರ್ಥ್, ಈಕೆದಕ್ಕೆ ಬಂದ್ಲು? ಸಿದ್ಧಾರ್ಥ್, ಎಲ್ಲರ ಹೋಗೋದ್ ಮುಂದೆ ಎಲ್ಲಿ ಹೊಂಟಿರಿ ಅಂತ ಕೇಳಬಾರ್ದಂತ. ಅದು ಅಯ್ಯೋ ಅಲ್ಲೇ ಇದ್ದಲ್ಲ ಸಾಕ್ಷಿ, ನಾವಿಬ್ಬರು ಶಿವಾಲಯಕ್ಕೆ ಹೊಂಟೀವಿ, ಇವತ್ತು ಶಿವರಾತ್ರಿ ಅಲ್ಲನ. ಓ ಅದು ಸಿದ್ಧಾರ್ಥ್, ನಾನು ಬರಲ್ಲ ನಿಮ್ಮ ಜೊತೆ. ನೀನು ಬರ್ತೀಯಾ? ಅಯ್ಯೋ ಅದನ್ನು ಕೇಳ್ಬೇಕಾ ಸಾಕ್ಷಿ, ಅಲ್ಲೇ ಹೇಳ್ಬೇಕಿಲ್ಲ ನಾನು ಬರ್ತೀನಿ ಅಂಥೇಳಿ. ಅದಕ್ಕೇನೈತಿ, ಬಾ, ನಾವು ಹೊಂಟಿರೋದು ಗುಡಿಗಪ್ಪ. ಅದೇ ಅಲ್ಲೇ ಕೇಳಬೇಕಿತ್ತು, ನೀ ಏನು ಅನ್ಕೋತೀಯೋ ಏನೋ ಅಂಥೇಳಿ ಸುಮ್ಮನೆ. ಅದ್ರಾಗ ನೀವು ಗಂಡ ಹೆಂಡತಿ ಹೊಂಟಿದ್ರಲ್ಲ, ಅದಕ್ಕೆ ಬ್ಯಾಡಂತೀನೋ ಅಂಥೇಳಿ. ಅಲ್ಲ ಸಾಕ್ಷಿ, ಎಲ್ಲನೂ ಬಾಯಿ ಬಿಟ್ಟು ಹೇಳೋಕ್ಕಾಕೈತಾ? ಕೆಲವೊಂದನ್ನು ಅರ್ಥನೂ ಮಾಡ್ಕೋಬೇಕಾಕೈತಿ. ಹಾಂ, ಅದೇ ಪೂಜಾ, ಹಂಗೆ ಅಂದ್ಕೊಂಡೆ ನಾನು ಸುಮ್ಮ ಇದ್ದೆ. ಅಯ್ಯೋ ಪೂಜಾ, ನೀ ಯಾಕೆ ಹಂಗಂತಿ? ನಾವೇನಿಬ್ರು ಎಲ್ಲರೂ ಹೊಂಟೇವ, ಇಬ್ಬರು ಹೋಗಕ್ಕೆ ನಾವೇನು ಡೇಟಿಂಗ್ ಹೊಂಟೇವ? ಇಲ್ಲಲ್ಲ, ಹೊಂಟಿದ್ದು ಗುಡಿಗೆ. ಅಕ್ಕಿ ಬಂದ್ರೆ ಏನು ತಪ್ಪ, ಬರಲಿ ಬಿಡು. ಸಾಕ್ಷಿ ನೀ ಬಾ, ರೆಡಿ ಅದೆಯಾ? ಹಿಂಗೆ ಬರ್ತೀಯಾ? ಹಾಂ, ನಾನು ರೆಡಿನದೇನಿ. ಆಹಾ ಹಾ ಹಾ, ಮಿಟಕಲಾಡಿ ಅನ್ಕೊಂಡೆ ಅವ್ರ ಹಿಂದೆ ಜಿಂಕಿ ಓಡ್ದಂಗೆ ಓಡ್ ಬಂದಿದ್ದು ನೋಡಿ ಅನ್ಕೊಂಡೆ. ಇಂಥದ್ದು ಏನಾರ ಒಂದು ಮಾಡಿರ್ತಾಳೆ ಕಿತಾಪತಿ ಅಂತೇಳಿ ಅನ್ಕೊಂಡಂಗೆ ಮಾಡೇ ಬಿಟ್ಟಾಳೆ. ನೀನು ಮಾಡ್ದಂಗೆ. ಸರಿ ನಡಿ, ಕಾರೊಳಗೆ ಹತ್ತು. ಸಿದ್ಧಾರ್ಥ ಮಾಮ, ಹಾಂ ಹೇಳಿ ಪ್ರೀತಿ. ಏನಂತೆ ಸಾಕ್ಷಿ ಅವ್ರದ್ದು? ಏನಿಲ್ಲ, ಅಕ್ಕಿ ಗುಡಿಗೆ ಬರ್ತೀನಂದ್ಲಂತ, ಅದಕ್ಕೆ ಅಲ್ಲೇ ಹೇಳ್ಬೇಕಿತ್ತಲ್ಲೋ ನೀನು ಬರ್ತೀನಂತ ಹೇಳಿ ಕರ್ಕೊಂಡು ಹೋಗ್ತೀನಿ. ಅದ್ರಾಗೆ ನೀ ಇಲ್ಲಿ ಹೊರಗೆ ಬಂದು ಹೇಳಾಕತ್ತಿ ಅಂತ ಕೇಳಾಕತ್ತಿ. ಓಹೋ, ಅವರು ನಿನ್ನ ಜೊತೆ ಗುಡಿಗೆ ಬರ್ತಾರಂತ? ಒಳಗೆ ಹೇಳಕ್ಕ ಧೈರ್ಯ ಇರ್ಬೇಕಲ್ಲ ಪಾಪ, ಹೌದಿಲ್ಲ ಸಾಕ್ಷಿ ಅಕ್ಕ? ನನ್ನ ಬೆನ್ನು ಹತ್ತಿದ್ದು ಬೇತಾಳಂಗೆ ಆಗ್ಬಿಟ್ಟಾಳ. ಎಲ್ಲರೂ ಹೋಗಂಗಿಲ್ಲ ಬರಂಗಿಲ್ಲ, ಹಿಂದೆ ಸಾಕ್ಷಿ ಅಕ್ಕ ಅಂತ ಕಾಯ್ಕೊಂತಿರ್ತಾಳೆ. ಅದು ಎಲ್ಲಿದ್ರೆ ಗಂಟು ಬಿದ್ಲು ಪೈಕಿ. ಹಾಂ ಪ್ರೀತಿ, ನನಗೂ ಮನೆ ಒಳಗೆ ಕುಂತು ಬೋರ್ ಆಗತ್ತಿತ್ತಲ್ಲ, ಇವತ್ತು ಬೇರೆ ಆಫೀಸ್ ರಜಾ ನಂದ. ಏನು ಮಾಡಲಿ, ಅದಕ್ಕೆ ಸಿದ್ಧಾರ್ಥ ಅವ್ರು ಹೊರಗೆ ಹೊಂಟಿದ್ರಲ್ಲ, ಸ್ವಲ್ಪ ಗುಡಿಗಾರ ಹೋಗಿ ಬಂದ್ರೆ ಮನಸ್ಸು ಶಾಂತ ಆಕೈತೆ ಅಂತೇಳಿ ಹೊಂಟಿದ್ದೆ. ಓಹೋ, ಮನಸ್ಸು ಶಾಂತ ಆಗ್ಲೇಬೇಕು. ನಿಮ್ಮ ಮನಸ್ಸು ಶಾಂತ ಆಗಲೇಬೇಕು. ಸರಿ ಪ್ರೀತಿ, ಲೇಟ್ ಆಕೈತಿ, ನಡ್ರಿ. ಸಾಕ್ಷಿ ಪೂಜಾ ನಡ್ರಿ, ಗಾಡಿ ಹತ್ರ ಲಗುನ. ಮಾಮ, ನಾನು ಬರ್ತೇನೆ ಗುಡಿಗೆ. ಪ್ರೀತಿ, ನೀನು ಬರ್ತೀಯಾ? ಹ್ಞೂ ಅಕ್ಕ, ನಾನು ಆಗಲಿನ ಬರಬೇಕು ಅಂತಿದ್ದೆ. ನನಗೂ ಬರೋ ಮನಸ್ಸು ಭಾಳ ಇತ್ತು. ಇವತ್ತು ಶಿವರಾತ್ರಿ ಅಲ್ಲ, ದೇವ್ರನ್ನ ನೋಡಬೇಕು ಅಂತೇಳಿ. ಆದ್ರೆ ನಿಮ್ಮ ಗಂಡ ಹೆಂಡತಿ ನಡಕ್ಕೆ ಹೋಗಬಾರ್ದು ಅಂತ ಕಾಮನ್ ಸೆನ್ಸ್ ಭಾಳ ಇತ್ತಪ್ಪ ನಂಗೆ. ಅದಕ್ಕೆ ಸುಮ್ಮನೆ ಇದ್ದೆ. ಮತ್ತೆ ಈಗ ಸಾಕ್ಷಿ ಅಕ್ಕ ಬರ್ತೀನಿ ಅನ್ನತಾಳಲ್ಲ, ಮತ್ತೆ ನಿಮ್ಮಿಬ್ರದ್ದು ಗಂಡ ಹೆಂಡತಿ ಪ್ರೈವೇಸಿ ಕೆಟ್ಟಂಗೆ ಆತಲ್ಲ, ಮತ್ತೆ ನಾ ಬಂದ್ರೆ ಏನು ಸಮಸ್ಯೆ ಇಲ್ಲಲ್ಲ, ಅದಕ್ಕೆ ನಾನು ಬರ್ತೀನಿ. ಓಹೋ, ಇಂಡೈರೆಕ್ಟಾಗಿ ನನಗೆ ಬೈಯಾಕತ್ತೀಯಾ? ನೀನು ಮಾಡ್ತೇನೆ ನಡಿ ಸಾಕ್ಷಿ ಅಕ್ಕ, ನಾನು ನೀನು ಇಬ್ರು ಹಿಂದಿನ ಸೀಟ್ ಒಳಕೊಂಡ್ರು, ಸಿದ್ಧಾರ್ಥ ಬಾವ ಪೂಜಾ ಅಕ್ಕ ಇಬ್ರು ಮುಂದಿನ ಸೀಟ್ ಒಳಕೊಂಡ್ರಿ. ಬಾಕ ಬಾ, ಗಾಡಿ ಹತ್ತು ಬಲಗುನ. ನಡಿ ಸಾಕ್ಷಿ ನಡಿ. ಹಾಂ ಸಿದ್ಧಾರ್ಥ, ನಿನಗೆ ಬಾ, ಯಾಕಾರ ಬನ್ನಿವು ಅನ್ಸಿರ್ಬೇಕು ಇವ್ರ ಜೊತೆ. ಹಂಗೆ ಮಾಡ್ತೇನೆ. ಚಂದ್ರ ಹಾ ಬರ್ರಿ. ಬೀಗ್ರು ಫೋನ್ ಮಾಡಿದ್ರ, ಇದ ವಾರದೊಳಗ ಎಂಗೇಜ್ಮೆಂಟು ಮದ್ವಿ ಎಲ್ಲ ಒಂದ ದಿನ ಇಟ್ಕೊಂಡ್ಬಿಡು ನನ್ನ ಹತ್ರ. ಏನು ಎಂಗೇಜ್ಮೆಂಟು ಮದ್ವಿ ಎಲ್ಲ ಒಂದ ದಿನನ? ಅಲ್ರಿ, ಅದನ್ನ ಓಡ ಬಂದಾರ ಮದುವೆನ ಒಂದ ದಿನ ಮಾಡಕ? ನಮಗೂ ಇರಾಕೆ ಒಬ್ಬಕ್ಕೆ ಮಗಳು, ನಮಗೂ ಚಂದಾಗಿ ಮಾಡ್ಬೇಕಂತ ಆಸೆ ಇರಂಗಿಲ್ಲನ? ನೀವೊಂದು ಮಾತು ಹೇಳ್ಬಾರ್ದನ? ಹೇಳ್ದೆ ನಾನು. ಅವ್ರು ಮೊದ್ಲೇ ಹೇಳಿದ್ರಲ್ಲ, ನಮ್ಮ ಮಗನ ಮದ್ವಿ ಒಂದ ವಾರದೊಳಗ ಹಾಕ್ಬೇಕ್ರಿ, ಅವ್ನು ವಾಪಸ್ ರಿಟರ್ನ್ ಅಮೇರಿಕಾ ಹೋಗ್ಬೇಕಂತ ಹೇಳಿ. ಅದೇನೋ ಕರೀರಿ, ಅವ್ರು ಹೇಳ್ತಾರಂತ ಒಂದ ವಾರದೊಳಗೆ ಎಲ್ಲ ಹೆಂಗ್ ಮಾಡಕತ್ತೈತಿ? ನಾನು ಹಿಂಗೆ ಮೊದ್ಲೇ ಹೇಳಿದ್ನಲ್ಲೋ, ಅವ್ರು ಒಂದ ವಾರದೊಳಗೆ ಮದ್ವಿ ಅಂತ ಹೇಳಿ. ಅವಾಗ ಎಲ್ಲ ಹ್ಞೂ 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 ಅಂದಿ. ಈಗ ನೋಡಿದ್ರೆ ಹಿಂಗೆ ಅನ್ನಕತ್ತಿ. ಅಲ್ರಿ, ಒಂದ ವಾರದೊಳಗೆ ತಯಾರಿ ಆಗ್ಬೇಕು, ಮಂದಿ ಬೀಗರು ಬಿಜ್ರು ಎಲ್ಲಾರನ್ನೂ ಕರಿಬೇಕು, ಎಲ್ಲ ಆಕೈತಿ. ಇನ್ನ ಇನ್ವಿಟೇಷನ್ ಕಾರ್ಡ್ ಬರೀ ಪ್ರಿಂಟ್ ಮಾಡ್ಬೇಕು, ಎಲ್ಲ ಒಂದ ವಾರದೊಳಗೆ ಹೆಂಗೆ ಆಕೈತ್ರಿ? ನೋಡು, ಅವ್ರು ಹೇಳೋ ಪ್ರಕಾರ ಅಷ್ಟು ಅದ್ದೂರಿಯಾಗಂತೂ ಇಲ್ಲ. ಸಿಂಪಲ್ ಆಗಿ ನಮ್ಗೆ ಬೇಕಾದವ್ರನ್ನ ಒಂದು 10-12 ಜನ ಕರೆದು ಮದ್ವಿ ಮಾಡ್ಬಿಡೋಣ್ರಿ. ನಮ್ಮ ಮಗ ವಾಪಸ್ ಅಮೇರಿಕಾಗೆ ಹೋಗ್ಬೇಕು, ಲೇಟ್ ಮಾಡಂಗಿಲ್ಲ, ಅವ್ನಿಗೆ ಇಷ್ಟ ದಿನ ಸುಟ್ಟಿ ಕೊಟ್ಟಾರ ಅಂತ ಹೇಳಕತ್ತಾರ ಅವ್ರ. ಈಗ ನಾರ ಏನು ಮಾಡಕ್ ಬರ್ತೈತೆ ಹೇಳಿ ನೀನು? ಮಗಳನ್ನ ಅಮೇರಿಕಾ ಕೊಡ್ಬೇಕನ್ನೋ ಗದ್ದಲ್ದಾಗ ಒಂದೇ ವಾರದೊಳಗೆ ಮದುವೆ ಮಾಡಿ ಕಳಿಸ್ಬೇಕಲ್ರಿ, ಅದೇ ಬೇಜಾರು ನಂಗೆ. ಅಲ್ಲಿ ಚಂದ್ರ, ಎಂದಿಲ್ಲ ಒಂದು ದಿನ ಹೆಣ್ಣು ಹತ್ಮೇಲೆ ಗಂಡನ ಮನೆಗೆ ಕಳ್ಸಾಕಬೇಕಲ್ಲ. ಇಂದಲ್ಲ ನಾಳೆ
ಒಂದು ವಾರ ಅಲ್ಲ ಒಂದು ತಿಂಗಳು ಮದುವೆ ಮಾಡಕೋಬೇಕು ಕಳ್ಸಾಕೋಬೇಕು. ನೋಡು, ಈಗಿಲ್ಲಂದ್ರೆ ಇಂಥ ಸಂಬಂಧ ಮತ್ತೆ ಸಿಗ್ಬೇಕಲ್ಲ. ನೀವು ಹೇಳೋದು ಕರೆನ. ಆಯ್ತು ತಗೋರಿ, ಹೆಂಗೋ ಮಾಡ್ರಿ ಆಚೆ ಹೇಳ್ಬಿಡ್ರಿ ಅವ್ರಿಗೆ. ಆಯ್ತು ತಗೋರಿ, ನಮಗೇನು ಇದಿಲ್ಲ ಮಾಡ್ಕೊಡ್ತೇವೆ ಅಂತೇಳಿ ಸಿಂಚನಾಗೂ ಒಂದು ಮಾತು ಹೇಳ್ಬೇಕಿತ್ತನೋ ರೀ. ನೀನ ಆಕಿಗೆ ಹೇಳಿ ಹಿಂಗಿಂಗ ಆಗೈತಿ, ಮತ್ತು ಒಂದ ವಾರದೊಳಗೆ ಹುಡುಗ ಹೋಗ್ಬೇಕು, ನೀನು ಒಂದ್ಸತಿ ಹೋಗ್ಬೇಕಲ್ಲ, ಅದಕ್ಕೆ ಲಗುನ ಮದುವೆ ಮಾಡ್ತೀವಿ ಅಂತ ಹೇಳು ನೀನ ಒಂದು ಮಾತು. ಏನು ಅನ್ಕೋತಾಳೆ ಏನ್ರಿಪ್ಪ ನನ್ನ ಮಗಳು. ಅದ್ರೊಳಗೆ ಅನ್ಕೊಳ್ಳೋದು ಏನೈತಿ ಚಂದ್ರ, ಆಕಿಗೆ ಗೊತ್ತಿದ್ದ ಐತಲ್ಲ ಅವ ಅಮೇರಿಕಾ ಹೋಗಬೇಕು, ತಾನೂ ಹೋಗ್ಬೇಕು ಅಂತೇಳಿ. ಆಕಿ ಎಲ್ಲ ಇರ್ತಾಳೆ ತಗೋ, ರೆಡಿ ಇರ್ತಾಳೆ ಅದಕ್ಕೆಲ್ಲ. ಸರಿ ರೀ, ಆಯ್ತು. ಹಂಗಿರ್ ಹೇಳ್ಬಿಡ್ಲಿ ಅವ್ರಿಗೆಲ್ಲ ರೆಡಿ ಮಾಡ್ಕೊರಿ ಅಂತೇಳಿ. ಆಯ್ತು ಹೇಳ್ಬಿಡ್ರಿ.